ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರುವಂತ ರೀತಿಗೆ ಈಗ ಅನೇಕ ರೀತಿಯಾದಂತಹ ಆಕ್ರೋಶಗಳು ಆಕ್ಷೇಪಗಳು ತೀವ್ರವಾಗಿ ಬರ್ತಾ ಇದೆ. ಹಾಗಿದ್ದಾಗಲೂ ಕೂಡ ಸರ್ಕಾರ ತಾನಿಟ್ಟ ಹೆಜ್ಜೆ ಸರಿಯಾಗೇ ಇದೆ, ತಾನು ಮಾಡ್ತಾ ಇರುವಂಥದ್ದು ಸರಿಯಾಗೇ ಇದೆ ಅನ್ನುವಂಥ ಭಂಡತನಕ್ಕೆ ಬಿದ್ದಿರುವಂತಹ ಸರ್ಕಾರ ಇದಾಗಿದೆ. ಅದು ಎಲ್ಲ ವಿಚಾರಗಳಲ್ಲೂ ಕೂಡ ಭಂಡತನಕ್ಕೆ ನನಗೆ ಜನ ಆಯ್ಕೆ ಮಾಡಿಬಿಟ್ಟಿದ್ದಾರೆ, ನಾನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ, ನಾನು ಏನು ಮಾಡಿದ್ರು ನಡೆಯುತ್ತೆ, ಜನ ನನ್ನನ್ನು ಇಷ್ಟಪಟ್ಟುಬಿಟ್ಟಿದ್ದಾರೆ, ಮುಗಿದು ಹೋಯ್ತು, ನಾನೇನು ಮಾಡಿರ್ತೀನಿ ಅದೇ ಸರಿ ಅನ್ನುವಂತಹ ಯೋಚನೆಗಳಿಗೆ, ಆ ಭಂಡತನಕ್ಕೆ ರಾಜ್ಯ ಸರ್ಕಾರ ಬಂದಾಗಿದೆ. ಅದರ ಪರಿಣಾಮನೇ ಕೋಗಿಲು ಲೇಔಟ್ನ ಬೆಳವಣಿಗೆ. ಕೋಗಿಲು ಲೇಔಟ್ನಲ್ಲಿ 37 ಮಂದಿಯಷ್ಟು ಅರ್ಹರ, ಅಂದರೆ 37 ಕುಟುಂಬಗಳು. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಧಿಕಾರಿಗಳು ಮಾಡಿರೋ ಸರ್ವೆ ರಿಪೋರ್ಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 37 ಕುಟುಂಬಗಳು ಅರ್ಹವಾಗಿದ್ದಾವೆ. ಅಲ್ಲಿರುವಂಥದ್ದು 187, 200 ಮನೆಗಳಿರೋದು, ಅದರಲ್ಲಿ 37 ಮಾತ್ರ ಅರ್ಹರು ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ. ಬಟ್ ಅವರು ಅರ್ಹರು ಇದ್ದರೂ ಸಹ ಅವರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಇದ್ದಂಥವರು. ಸೊ ಹಾಗಿದ್ದಾಗ ನಾಳೆ ಇನ್ಮೇಲೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿರುವಂಥವ್ರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಡೆಮಾಲಿಷನ್ ಮಾಡಿದ ತಕ್ಷಣ ಮೊದಲನೇ ಪ್ರಿಫರೆನ್ಸ್ ಅನ್ನ ಕೊಟ್ಟು ಅವರಿಗೆ ಅರ್ಹರು ಅಂತ ಕನ್ಸಿಡರ್ ಮಾಡಿ ಮನೆಯನ್ನ ಈ ಸರ್ಕಾರ ಕೊಡುತ್ತಾ ಹೊಸ ನಾಂದಿಯನ್ನ ಆಡ್ತಾ ಇದೆಯಾ ಸರ್ಕಾರ. ಉಳಿದವರು ವಲಸಿಗರು ಅನ್ನೋದು ಈಗ ಬರ್ತಾ ಇದೆ. 119 ಮನೆಗಳ ಸರ್ವೆಯನ್ನ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ 37 ಕುಟುಂಬಗಳು ಮಾತ್ರ ಅರ್ಹರು, ಉಳಿದವರು ವಲಸಿಗರು ಅಂತ ಈಗ ವರದಿಯನ್ನ ಕೊಟ್ಟಿದ್ದಾರೆ. ವಲಸಿಗರು ಅಂದ್ರೆ ಎಲ್ಲಿಂದ ಬಂದಿರೋರು ಅದು ಪ್ರಶ್ನೆ ಇದೆ. ಡೆಮಾಲಿಷನ್ ಆದ 82 ಮನೆಗಳ ಪೈಕಿ 37 ಮಂದಿಯಷ್ಟು ಅರ್ಹರಾಗಿದ್ದಾರೆ. 37 ಮಂದಿಯಷ್ಟೇ ಬೆಂಗಳೂರಿಗರು ಅಂತಿದ್ದಾರೆ, ಉಳಿದವರು ವಲಸಿಗರು ಅಂತ ಈಗ ತಿಳಿದು ಬರ್ತಾ ಇದೆ. 119 ಮನೆಗಳ ಸರ್ವೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಡೆಮಾಲಿಷನ್ ಆದಂತ 82 ಮನೆಗಳ ಪೈಕಿ 37 ಮಂದಿಯಷ್ಟೇ ಅರ್ಹರಾಗಿದ್ದಾರೆ. ಇನ್ನುಳಿದಂತವರೆಲ್ಲ ವಲಸಿಗರು. ಪ್ರಾಥಮಿಕ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದಂಥ ಪ್ರಾಥಮಿಕ ವರದಿ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ಈ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗ್ತಾ ಇದೆ, 37 ಕುಟುಂಬಗಳು ಮಾತ್ರ, ಮನೆಗಳು ಮಾತ್ರ ಅಲ್ಲಿ ಅರ್ಹರಾಗಿದ್ದಾರೆ. ನೋಡಿ, ಅಲ್ಲಿ ಡಿಟೇಲ್ ಅನ್ನು ಕೊಡ್ತಾ ಇದ್ದೀವಿ. ಟೋಟಲ್ ನಂಬರ್ ಆಫ್ ಹೌಸಸ್ ಡೆಮಾಲಿಷ್ಡ್, 82 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಸೊ ನಂಬರ್ ಆಫ್ ಫ್ಯಾಮಿಲೀಸ್ ಕವರ್ಡ್ ಇನ್ ಸರ್ವೆ 119 ಕುಟುಂಬಗಳಿರೋದು. ಸೊ ಆಧಾರ್ ಕಾರ್ಡ್ ಇರುವಂಥವರು ಕುಟುಂಬಗಳು 118, ಎಪಿಕ್ ಕಾರ್ಡ್ ಇರುವ ಕುಟುಂಬಗಳು 102, ರೇಷನ್ ಕಾರ್ಡ್ ಇರುವಂಥ ಕುಟುಂಬಗಳು 77, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರುವ ಕುಟುಂಬಗಳು 63 + 56 ಅಂತ ಹೇಳ್ತಾ ಇದ್ದಾರೆ. ಮೂಲ ಬೆಂಗಳೂರಿಗರು 37 ಕುಟುಂಬಗಳು ಮಾತ್ರ. ಮೂಲ ಬೆಂಗಳೂರಿಗರಿಗೆ ಮಾತ್ರ ಈ ಮನೆಗಳನ್ನು ಕೊಡಬೇಕಾಗಿದೆ. ತಮಿಳುನಾಡಿಂದ ಬಂದುಬಿಟ್ಟೆ, ಮಾನವೀಯತೆ ದೃಷ್ಟಿಯಿಂದ ಕೊಡ್ತೀವಿ, ಇವೆಲ್ಲ ಬಿಟ್ಬಿಡಿ. ಆಂಧ್ರದಿಂದ ಬಂದುಬಿಟ್ಟಿದ್ದಾರೆ, ಪಶ್ಚಿಮ ಬಂಗಾಳದಿಂದ ಬಂದುಬಿಟ್ಟಿದ್ದಾರೆ, ಬಾಂಗ್ಲಾದಿಂದ ಬಂದುಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಕೊಡಬೇಕ್ರಿ ಮಾನವೀಯತೆ ದೃಷ್ಟಿಯಿಂದ ಅಂತಂದರೆ ನಿಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ನಿಮಗೆ ಕನ್ನಡಿಗರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರೀತಿ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ. ಮತ್ತೊಮ್ಮೆ ನಿಮ್ಮ ಮುಂದೆ ನಂಬರ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಡೆಮಾಲಿಷನ್ ಆದಂಥ ಮನೆಗಳ ಸಂಖ್ಯೆ 82, ಸರ್ವೆಗೆ ಒಳಪಟ್ಟಂಥ ಮನೆಗಳ ಸಂಖ್ಯೆ ಅಲ್ಲಿರುವಂಥದ್ದು ಫ್ಯಾಮಿಲಿಗೆ ಅದು ಕುಟುಂಬ 119, ಆಧಾರ್ ಕಾರ್ಡ್ ಇರುವಂಥ ಕುಟುಂಬಗಳು 118, ಎಪಿಕ್ ಕಾರ್ಡ್ ಇರುವ ಕುಟುಂಬಗಳು 102, ರೇಷನ್ ಕಾರ್ಡ್ ಇರುವಂಥ ಕುಟುಂಬಗಳು 77, ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇರುವಂಥದ್ದು 63 + 56. ಹೆಂಗೆ ಅದು? ಇನ್ಕಮ್ ಇರೋದು 63, ಕಾಸ್ಟ್ ಸರ್ಟಿಫಿಕೇಟ್ ಇರೋದು 56 ಆ ಲೆಕ್ಕದಲ್ಲಿ. ರೆಸಿಡೆಂಟ್ ಇನ್ ಬೆಂಗಳೂರು ಅಂದರೆ ಮೂಲ ಬೆಂಗಳೂರಿಗರು 37 ಕುಟುಂಬದವರು ಇದ್ದಾರೆ. ಇನ್ನುಳಿದಂಥವರಿಗೆ ಹೇಗೆ ಇವೆಲ್ಲ ಕಾರ್ಡ್ಗಳು ಸಿಕ್ತು, ಯಾವ ರೀತಿಯಾಗಿ ತೆಗೆದುಕೊಂಡ್ರು ಅಂದರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥವ್ರಿಗೆಲ್ಲ ಇಲ್ಲಿ ರೇಷನ್ ಕಾರ್ಡ್ಗಳು ಸಿಗ್ತಾ ಇವೆಯಾ? ಅವರೆಲ್ಲ ರೇಷನ್ ಕಾರ್ಡ್ಗಳನ್ನು ತಗೊಂಡು ಇಲ್ಲಿ ಫೆಸಿಲಿಟಿಗಳನ್ನು ರಾಜ್ಯದಿಂದ ತೆಗೆದುಕೊಳ್ತಾ ಇದ್ದಾರಾ? ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಲಭ್ಯವಾಗ್ತಾ ಇದೆ. ಕಾರಣ ಓಟಿಗೋಸ್ಕರ. ಯಾವ ಹಂತಕ್ಕೆ ಬೇಕಾದರೂ ಕೂಡ ರಾಜಕೀಯ ಪಕ್ಷಗಳು ಹೋಗುತ್ತವೆ, ಇವ್ರಿಗೆ ಓಟ್ ಅಷ್ಟೇ ಬೇಕಾಗಿರೋದು. ರಾಜ್ಯದಲ್ಲಿರುವಂಥ ಜನರ ಬಗ್ಗೆ, ಕನ್ನಡಿಗರ ಬಗ್ಗೆ ಕಾಳಜಿನೇ ಇಲ್ಲ. ಮೂಲ ಕೊಡಬೇಕಾಗಿರುವಂಥದ್ದು ಕನ್ನಡಿಗರಿಗೆ, ಈ ರಾಜ್ಯದಲ್ಲಿರೋರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ತದನಂತರ ಉಳಿದ್ರೆ ಕೊಡಿ, ಯಾರು ಬೇಡ ಅಂದವರು. ಇಲ್ಲಿರೋರಿಗೆ ಕೊಡಲಾರದೇನೆ ಆಚೆಯಿಂದ ಬಂದವರಿಗೆಲ್ಲ ಕೊಟ್ಕೊಂಡು ಕೊಡ್ತಿರಲ್ಲ, ನೀವು ಯಾರ್ರಿ ನೀವೆಲ್ಲ? ನಿಮಗೇನು ಅನಿಸೋದು ಇಲ್ವಾ?
ಪ್ರಾಥಮಿಕವಾಗಿ ಈಗ ಒಂದು ವರದಿ ಏನೇನು ಕೊಟ್ಟಿದ್ದಾರೆ, ವರದಿಯಲ್ಲಿರುವಂತಹ ಡೀಟೇಲ್ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ನಂಬರ್ಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಈ ರಿಪೋರ್ಟನ್ನು ಅಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಇದೇ ಪ್ರಾಥಮಿಕ ವರದಿಯಲ್ಲಿರುವಂತಹ ಅಂಕಿ ಸಂಖ್ಯೆಗಳು. ಮೂಲ ಬೆಂಗಳೂರಿಗರಿರುವಂಥದ್ದೇ 37. ಅಷ್ಟು ಕುಟುಂಬಗಳಿಗೆ ಕೊಡಬೇಕು. ಆದರೂ ಕೂಡ ಹೇಗೆ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ, ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ. ಅಂಥವರಿಗೆ ನೀವು ಡೆಮಾಲಿಷನ್ ಮಾಡಿದ ನಂತರ ಅವ್ರಿಗೆ ಮನೆ ಕೊಡ್ತೀರಾ ಅಂತಂದರೆ, ನಾಳೆ ಎಲ್ಲರೂ ಕೂಡ ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಕೊಳ್ಬೇಕು. ನಾಳೆ ಡೆಮಾಲಿಷನ್ ಆದ ತಕ್ಷಣ ನಾನು ಇಲ್ಲಿ ಅವನೇ ನನಗೊಂದು ಮನೆ ಕೊಡಿ ಅಂತ ಹೋಗಬೇಕಾ? ಶುರು ಮಾಡ್ತಾರೆ. ಇದು ಹೊಸ ಪ್ಲ್ಯಾಟ್ಫಾರ್ಮನ್ನು ನೀವು ಹಾಕಿಕೊಟ್ಟಿದ್ದು. 37 ಮಂದಿ ಅಷ್ಟೇ ಅರ್ಹರು ಮನೆಗೆ. ಅವರು ಇಲ್ಲಿ ಮೂಲ ಅಂತ ಹೇಳಿ ಟೋಟಲ್ 82 ಮನೆಗಳನ್ನು ಡೆಮಾಲಿಷನ್ ಮಾಡಿದಾರಲ್ಲಿ. ಎಷ್ಟು? ಟೋಟಲ್ 82 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಸರ್ವೆಗೊಳಪಟ್ಟಂಥದ್ದು ಮನೆಗಳ ಸಂಖ್ಯೆಯಲ್ಲಿ 119 ಇದೆ. ಸರ್ವೆಗೊಳಪಟ್ಟಂತಹ ಮನೆಗಳ ಸಂಖ್ಯೆ 119 ಇರೋದು. ಸೊ ಈಗ 37 ಕುಟುಂಬಗಳಿಗೂ ಮನೆ ಕೊಟ್ಟು ಬಿಡ್ತೀರಾ? 37 ಕುಟುಂಬಗಳಿಗೆ ಮನೆ ಕೊಟ್ಬಿಡ್ತೀರಾ? ಹಾಗಿದ್ದಾಗ ರಾಜ್ಯದಲ್ಲಿ ಶುರು ಮಾಡ್ಕೊಳ್ಬೇಕಿನ್ನು. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಎಲ್ಲ ಒತ್ತುವರಿ ಮಾಡ್ಕೊಂಡು ಮನೆಗಳನ್ನು ಕಟ್ಕೊಡ್ರಪ್ಪ. ನಾಳೆ ಡೆಮಾಲಿಷನ್ ಮಾಡಿದ ತಕ್ಷಣ ಸರ್ಕಾರ ನಿಮಗೆ ಮನೆಗಳನ್ನು ಕೊಡುತ್ತೆ. ನಾಳೆ ಕೇಳ್ತಾರೆ ಇದನ್ನು. ಈ ಆಧಾರದ ಮೇಲೆ ನೀವು ಮನೆಗಳನ್ನು ಕೊಡೋದೇ ಆದರೆ ನಾಳೆ ಕೋರ್ಟಲ್ಲಿ ಇನ್ನೊಬ್ಬರು ಮನೆಯನ್ನು ಕಳ್ಕೊಂಡಿರೋರು ಕೂಡ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಆ ಆಧಾರದ ಮೇಲೆ ಕೊಟ್ಟಿದ್ರಲ್ಲ, ನಮಗೂ ಆಧಾರದ ಮೇಲೆ ಇಲ್ಲೂ ಕೂಡ ಮನೆ ಕೊಡಿ, ನಮ್ಮ ಮನೆಯನ್ನು ಡೆಮಾಲಿಷನ್ ಮಾಡಿದ್ದಾರೆ ಅಂತಲೇ ಹೋಗುತ್ತೆ. ನಾವು ಬಡವರು ಅಂತಾನೆ ಹೋಗ್ತಾರೆ. ಏನು ಮಾಡ್ತೀರಾ ಆವಾಗ? ಯಾವ ಪ್ಲಾಟ್ಫಾರ್ಮನ್ನು ಸೆಟ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ ನೀವು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಯಾವ ರೀತಿಯಾದಂಥ ಪ್ಲಾಟ್ಫಾರ್ಮನ್ನು ಸೆಟ್ ಮಾಡ್ತಾ ಇದೆಯಂತ ಸರ್ಕಾರ? ನಾಳೆ ಇನ್ಯಾವುದೋ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡ್ಬಿಟ್ಟು ಜನ ನಮ್ಮ ಮನೆಯೂ ಡೆಮಾಲಿಷನ್ ಮಾಡಿದ್ರು, ನಮಗೂ ಇದೇ ಆಧಾರದ ಮೇಲೇ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರು, ಅವ್ರಿಗೆ ಮನೆಗಳನ್ನು ಕೊಟ್ಟರು, ನಮಗೂ ಆಧಾರದ ಮೇಲೇ ಮನೆಗಳನ್ನು ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರೆ ಸರ್ಕಾರಕ್ಕೆ ಏನು ಉಳಿಯುತ್ತೆ ಅಂತ ಅವರದ್ದು? ಅರುಣ್, ಖಂಡಿತ ತಾವು ಹೇಳಿದ್ದು ನಿಜ. ಈಗಾಗಲೇ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರೋರಿಗೆ, ಅದನ್ನು ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿರೋರಿಗೆ ಈಗ ಅವರು ವಸತಿ ಸೌಲಭ್ಯ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ. ಇದೇ ರೀತಿಯಲ್ಲಿ ಕೋರ್ಟ್ಗೆ ಹೋಗಿ ಕೋರ್ಟ್ ಪ್ರಶ್ನೆಯನ್ನು ಮಾಡಿ ಸರ್ಕಾರ ನಮಗೂ ಸೌಲಭ್ಯ ಕೊಡಬೇಕು ಅಂತ ಹೋದರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಸರ್ಕಾರಕ್ಕೆ. ಆದರೆ ಅದನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ಮನೆ ಕೊಡಬೇಕು ಅಂತೇಳಿ ಈಗ ಸರ್ವೆಯನ್ನು ಮಾಡಿರುವಂಥದ್ದು. ಆ ಸರ್ವೆಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಬರೀ 119 ಮನೆಗಳಷ್ಟೇ ಇರುವಂಥದ್ದು. ಅದರಲ್ಲಿ ಡೆಮಾಲಿಷ್ ಆಗಿರುವಂಥದ್ದು 82 ಅಂತೇಳಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ದಾಖಲಾತಿಗಳು ಸರಿ ಇರ್ತಕ್ಕಂಥ ಮನೆಗಳ ಸಂಖ್ಯೆ 37 ಅಂತೇಳಿ. ಮತ್ತೊಂದು ವಿಚಾರ, ನಾವೀಗಾಗಲೇ ನೋಡಿದ್ವಿ, 119 ಮನೆಗಳಲ್ಲಿ ಆದಾಯ ಪ್ರಮಾಣ ಪತ್ರ ಇರುವಂಥವರು ಬರೀ 65 ಜನ, ಜಾತಿ ದೃಢೀಕರಣ ಪತ್ರ ಇರುವಂಥವರು ಬರೀ 56 ಜನ. ವಸತಿ ಇಲಾಖೆಯ 15 ಮಾನದಂಡಗಳ ಪ್ರಕಾರ ಅರ್ಹ ವ್ಯಕ್ತಿಗೆ ಯಾರು ಎಲಿಜಿಬಲ್ ಇರ್ತಾರೋ ಅಂಥ ವ್ಯಕ್ತಿಗೆ ಮನೆ ಕೊಡಬೇಕು ಅಂತಂದರೆ ಆದಾಯ ತೆರಿಗೆ ಇಲಾಖೆಯಿಂದ ಆದಾಯ ದೃಢೀಕರಣ ಪತ್ರ ಇರಬೇಕು, ಜಾತಿ ದೃಢೀಕರಣ ಪತ್ರ ಇರಬೇಕು ಎನ್ನುವಂಥದ್ದು ನಿಯಮ ಇದೆ. ಮತ್ತೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇರುವಂಥದ್ದು. ಮತ್ತೊಂದು ಸರ್ವೆಯಲ್ಲಿ ಬಯಲಾಗಿರುವಂಥ ವಿಚಾರ ಅಂತಂದರೆ ಒಂದೇ ಕುಟುಂಬದಲ್ಲಿ ಇಬ್ಬಿಬ್ರು ರೇಷನ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಇಬ್ಬಿಬ್ರು ರೇಷನ್ ಕಾರ್ಡ್ ಹೊಂದಿರುವಂಥವ್ರನ್ನ ಅರ್ಹತೆಗೆ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಎನ್ನುವಂಥದ್ದು ಮತ್ತೊಂದು ವಿಚಾರ ಬಯಲಾಗಿರುವಂಥದ್ದು. ಆ ವರದಿ ಕೂಡ ಈಗ ಸರ್ಕಾರಕ್ಕೆ ಹೊರಟಿರುವಂಥದ್ದು. 119 ಮನೆಗಳಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರಿಗೆ ಹೇಗೆ ರೇಷನ್ ಕಾರ್ಡ್ ಕೊಟ್ಟರು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದರ ಇನ್ವೆಸ್ಟಿಗೇಷನ್ ಕೂಡ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. 37 ಜನ ಮಾತ್ರ ಮೂಲ ಬೆಂಗಳೂರಿನವರು, ಉಳಿದೆಲ್ಲರೂ ಕೂಡ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದಿರುವಂಥವ್ರು ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಬಳಿ ಸರಿಯಾದ ರೀತಿಯಂತ ದಾಖಲಾತಿಗಳು ಇಲ್ಲ, ಹಾಗಾಗಿ ಅವರನ್ನ ಈ ವಸತಿ ಸೌಲಭ್ಯ ಪಡೆಯೋದಕ್ಕೆ ಅರ್ಹರಲ್ಲ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿರುವಂಥದ್ದು. ಅದನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಈಗ ಬರೀ 37 ಜನರಿಗೆ ಅಷ್ಟೇ ರಾಜೀವ್ ಗಾಂಧಿ ವಸತಿ ಸೌಲಭ್ಯ ಮನೆಗಳು ಸಿಗಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಈಗ ಸಿಗ್ತಾ ಹೋಗ್ತಾ ಇದೆ. ಕೂಲಂಕುಷವಾಗಿ ಎಲ್ಲ ದಾಖಲಾತಿಗಳನ್ನು ಚೆಕ್ ಮಾಡಿದ್ರು ಕೂಡ 37ಕ್ಕಿಂತ ಹೆಚ್ಚು ಜನರಿಗೆ ಸರ್ಕಾರ ಮನೆಗಳನ್ನು ಕೊಡಲಿಕ್ಕೆ ನಿರ್ಧಾರ ಮಾಡಲ್ಲ ಅಂತ ಕಾಣಿಸ್ತಾ ಇದೆ. ಅವರ ಬಳಿಯೂ ಕೂಡ ಬೇಕಾದಂಥ ದಾಖಲಾತಿಗಳು ಅಲ್ಲಿ ಇಲ್ಲವೇ ಇಲ್ಲ ಎನ್ನುವಂಥದ್ದು ರಿಪೋರ್ಟ್ ಹೇಳ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ನಿನ್ನೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದೆ. ಆ ವರದಿಯ ಪ್ರಕಾರವಾಗಿ ಈಗ ಗುರುವಾರ 37 ಜನರಿಗೆ ಮಾತ್ರ ಮನೆಗಳನ್ನು ಕೊಡಲಿಕ್ಕೆ ಈಗ
ಮುಂದಾಗ್ತಾ ಇರುವಂಥದ್ದು. ಉಳಿದಂತೆ ಹಂತವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ದಾಖಲಾತಿಗಳು ಇದ್ರಷ್ಟೇ ಇನ್ನು ಉಳಿದಂಥ ಜನರಿಗೆ ಕೊಡ್ತಾರೆ, ಇಲ್ಲದೆ ಹೋದರೆ ಅವ್ರಿಗೂ ಕೂಡ ಮನೆಗಳು ಕೊಡಲ್ಲ ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ 167 ಮನೆಗಳು ಡೆಮಾಲಿಷ್ ಅಂತ ಇದ್ರು. ಸರ್ಕಾರ ಕೊಟ್ಟಿರುವಂಥದ್ದು ಬರೀ 82 ಮನೆಗಳಷ್ಟೇ ಡೆಮಾಲಿಷ್ ಆಗಿರುವಂಥದ್ದು. ಅಲ್ಲಿ ವಾಸ ಇರುವಂಥದ್ದು 200ಕ್ಕೂ ಹೆಚ್ಚು ಮನೆ ಅಂತ ಇದ್ರು. ಅಲ್ಲಿರುವಂಥದ್ದು ಬರೀ 119 ಜನರು ಅಷ್ಟೇ ವಾಸ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಆಧಾರ್ ಕಾರ್ಡ್ 118 ಜನರ ಹತ್ರನೂ ಇದೆ, 110 ಜನರ ಹತ್ರ ರೇಷನ್ ಕಾರ್ಡ್ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಡಬಲ್ ರೇಷನ್ ಕಾರ್ಡ್ ಹೊಂದಿರುವಂಥ ಕುಟುಂಬಗಳು ಇದ್ದಾವೆ. ಅವುಗಳನ್ನು ನಾವು ಎಲಿಜಿಬಲ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಅಧಿಕಾರಿಗಳೀಗ ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿರೋ ಹಿನ್ನೆಲೆಯಲ್ಲಿ 37 ಜನರನ್ನ ಪ್ರಾಥಮಿಕವಾಗಿ ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಾರೆ. ತದನಂತರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ದಾಖಲಾತಿಗಳು ಸರಿ ಇದ್ರೆ ಉಳಿದಂಥವ್ರಿಗೆ ಮನೆ ಕೊಡ್ತಾರೆ, ಇಲ್ಲದೇ ಇದ್ರೆ ಮನೆಗಳೇ ಕೊಡೋದಿಲ್ಲ ಎನ್ನುವಂಥದ್ದು ಸರ್ಕಾರದ ಸ್ಪಷ್ಟವಾದಂಥ ನಿಲುವನ್ನು ನಿನ್ನೆ ಸಚಿವರು ಕೂಡ ಹೇಳಿದ್ರು. ಈ ರಿಪೋರ್ಟ್ ನೋಡಿದ್ದಾದ್ಮೇಲೆ 37 ಜನರು ಹೊರತುಪಡಿಸಿದ್ರೆ ಉಳಿದಂಥವ್ರಿಗೆ ಮನೆ ಸಿಗಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.